KDP ಮೀಟಿಂಗ್ ಮೀಟಿಂಗು ಇದರಾಗಿ 3 ತಿಂಗಳು ಒಂದ್ಸಲಿ ನಾನು ಯಾವಾಗಲೂ ಮಿಸ್ ಮಾಡ್ತಿರಲಿಲ್ಲ. ಲಾಸ್ಟ್ ಟೈಮ್ ಏನಾಯಿತು ರಾಹುಲ್ ಗಾಂಧಿ ಅವರು ಇವತ್ತು ಮೀಟಿಂಗ್ ಇದೆ. ಕುಡಿಯೋ ನೀರಿಂದು ಏನು ಸಮಸ್ಯೆ ಇಲ್ಲ, ಮಳೆ ಚೆನ್ನಾಗಿದೆ, ಅತಿವೃಷ್ಟಿನೇ ಇಲ್ಲ, ಇಲ್ಲಿ ಮೇವು ತೊಂದರೆ ಇಲ್ಲ. ಅದು ಹೊಂದಿರ್ತಕ್ಕಂಥದ್ದು ಅದೇ ಸಬ್ಜೆಕ್ಟ್ಸ್ ಎಲ್ಲ ಇದೆ. ನಾವು ಸಚಿವರಾದ್ಮೇಲೆ ಎಲ್ಲವೂ ಓಕೆ ಆಗಿದೆ ಎಲ್ಲ ಸರ್. ಉಸ್ತುವಾರಿ ಸಚಿವರು ಸರಿಯಾಗಿ ಜಿಲ್ಲೆಗೆ ಬರ್ತಾ ಇಲ್ಲ ಅಂತ ಬಗ್ಗೆ ಬಿಜೆಪಿ ಆರೋಪ. ಬಿಜೆಪಿ ಅವರು ಹೇಳ್ತಾರೆ ನಾವು ಯಾವುದೇ ಇಂಪಾರ್ಟೆಂಟ್ ಎಲ್ಲ ಫಂಕ್ಷನ್ ಯಾವುದು ಮಿಸ್ ಮಾಡಿಲ್ಲ. ನೀವೇ ಸಿಗ್ತಿರಲ್ಲ ಮಾಧ್ಯಮದಲ್ಲಿ. ಅಂದರೆ ಸರ್, ಈಗ ಬರೀ KDP ಸಭೆಗಳಿಗೆ ಉಸ್ತುವಾರಿ ಸಚಿವರು ಸೀಮಿತ ಆಗ್ಬಿಟ್ಟಿದ್ದಾರೆ, ಉಳಿದಿದ್ದೆಲ್ಲ DK ಬ್ರದರ್ಸ್ ಅಂತ ಹೇಳ್ತಿದ್ದಾರೆ ಸರ್. ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವುದು ಮಿಸ್ ಮಾಡಿ, ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವ್ದಾರು ಮಿಸ್ ಮಾಡಿದರೆ ನೀವೇ ಹೇಳಿ, ಯಾವುದು ಮಿಸ್ ಮಾಡಿ. ಇಂಪಾರ್ಟೆಂಟ್ ಎಲ್ಲ ಬರ್ತದೆ ಸರ್. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಇನ್ನಷ್ಟು ಹಿರಿಯ ಸಚಿವರಿಗೆ ಕೈ ಬಿಡ್ತಾರೆ, ಹೊಸಬ್ರಿಗೆ ಆದ್ಯತೆ ಬಿಡ್ತಾರೆ. ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿ ವಿಚಾರದಲ್ಲಾಗಲಿ ಯಾವುದು ಮಾತಾಡೋದು ಸರ್. ಅಂದರೆ ಅದೆಷ್ಟು ಚರ್ಚೆಗಳಾಗ್ತಿತ್ತು ಸರ್, ಬದಲಾವಣೆಗಳಾಗ್ತವೆ. ಕೆಲವೊಂದಿಷ್ಟು ಶಾಸಕರು 2 ವರ್ಷ ಆಯಿತು ಸರ್ಕಾರ ಬಂದು, ಯತೀಂದ್ರವರು ಇಲ್ಲ 5 ವರ್ಷನೇ ಮುಂದುವರಿಬೇಕು ಸಿದ್ದರಾಮಯ್ಯ ಅವರು ಅನಿವಾರ್ಯ ಅಂತ ಕೂಡ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡಿದಷ್ಟು ಪಕ್ಷಕ್ಕೆ ಅಷ್ಟೇ ಅಷ್ಟು ಹೇಳ್ತೀನಿ ಅಷ್ಟೇ. ಅಲ್ಲ ಸರ್, ಒಂದಷ್ಟು ಮಾತುಕತೆಗಳಾಗಿತ್ತ ಅಂತೇಳಿ ಅಧಿಕಾರ ಹಂಚಿಕೆ ಸಂಬಂಧ. ಯಾಕಂದ್ರೆ ಪರಮೇಶ್ವರ್ ನಿನ್ನೆ ಹೇಳಿದ್ರು 5 ವರ್ಷ ಸಿದ್ದರಾಮಯ್ಯನವ್ರನ್ನೇ CM ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿತ್ತು ಅಂತೇಳಿ. ನನಗೆ ಆ ವಿಚಾರ ಎಲ್ಲ ಗೊತ್ತಿಲ್ಲ. ಆದರೆ ನಾವು ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ, ಪಕ್ಷಕ್ಕೆ ಹಾನಿ ಅಷ್ಟೇ. ಅದರಿಂದ ಸಾಧ್ಯವಾದಷ್ಟು ಮಾತಾಡಿ. ಎಲ್ಲ ರಾಜಣ್ಣ ಅವರಿಂದಲ್ಲ ಸ್ಟಾರ್ಟ್ ಆಗಿದೆ ಸರ್, ನವೆಂಬರ್ ಕ್ರಾಂತಿ ಏನಂತ ಗೊತ್ತಿಲ್ಲಪ್ಪ. ಈ ಬಣಗಳಾಗ್ಬಿಟ್ಟಿದೆ ಸರ್, DK ಶಿವಕುಮಾರ್ ಸಿದ್ದರಾಮಯ್ಯನ ಬಣಗಳಾಗ್ಬಿಟ್ಟಿದ್ಯಾ ಅಂತ ಪಕ್ಷದಲ್ಲಿ. ಒಂದಷ್ಟು ಜನ ಅವ್ರ ಪರವಾಗಿ ಹೇಳುವಂಥದ್ದು, ಮತ್ತೊಂದಷ್ಟು ಜನ ಇವ್ರ ಪರವಾಗಿ ಹೇಳುವಂಥದ್ದು ಹೇಳ್ತಾರೆ. ಆದರೆ BJP-ಲಿದ್ದಷ್ಟು ನಮ್ಮಲ್ಲಿ BJP-ಲಿ ಎಷ್ಟು ಪರ ಹೇಳಿದ್ರು ಬಟ್ ನಿಮ್ಮಲ್ಲಿ ಇದೆ ಸರ್. ನಮ್ಮಲ್ಲಿ ಮತ್ತು ಸಿದ್ದರಾಮಯ್ಯನವ್ರನ್ನ ಮುಂದುವರಿಲಿ ಅಂತ ಒಂದಷ್ಟು ಜನ ಸಚಿವರು ಶಾಸಕರು ಹೇಳುವಂಥದ್ದು, DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತೇಳಿ ಶಾಸಕರುಗಳು ಹೇಳುವಂಥದ್ದು ಸರ್. ಎಲ್ಲ ಮಾತಾಡುವಷ್ಟು ನಮ್ಮ ಪಕ್ಷಕ್ಕೆ ಹಾನಿ ಆಗಿದೆ. ಅದರಿಂದ ಎಲ್ಲ ನಾಯಕರು ನಾನು ಮುಂದೆ ಮಾಡೋದು ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ದರೂ ನಾನು ಗೋಡೆ ಮಾತನ್ನು ಮಾತಾಡ್ಕೊಬೇಕು. ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ, ರಾಜ್ಯದ ಜನತೆ ಮುಂದೆ, ವಿಪಕ್ಷಗಳಿಗೆ ಆಹಾರ ಆಗಿದೆ. ನಾವು ಯಾವುದೂ ಕೂಡ ಮಾತಾಡ್ತಾ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ, ಮಾತಾಡ್ತಾ ಇರ್ತಕ್ಕಂಥ ಇನ್ನಿತರ ಸ್ನೇಹಿತರಿಗೆ ಸರ್. ಈ ವಿಚಾರದಲ್ಲಿ ಹೈಕಮಾಂಡ್ನವ್ರು ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ ಅಂತ? ಯಾಕಂದ್ರೆ ಈ ರೀತಿ ಬದಲಾವಣೆ ಆಗುತ್ತೆ ಇಲ್ಲ ಬದಲಾವಣೆ ಆಗಲ್ಲ ಅಂತ BJP-ಯವರು ಚರ್ಚೆ ಮಾಡುವಂಥದ್ದು, ಸ್ವಪಕ್ಷೀಯರು ಚರ್ಚೆ ಮಾಡುವಂಥದ್ದು, ಇಂಥದ್ದಕ್ಕೆ ಬ್ರೇಕ್ ಹಾಕಿದ್ರೆ ಅಭಿವೃದ್ಧಿ ವಿಚಾರಗಳು ಚರ್ಚೆಗೆ ಬರ್ಬೋದಲ್ವಾ, ಇಂಥ ವಿಚಾರಗಳ ಚರ್ಚೆ ನಿಲ್ಬೋದಲ್ವಾ ಅಂತ ಹೈಕಮಾಂಡ್ ಎಲ್ಲ ಗೊತ್ತಿದೆ. ಯಾಕೆ ಸೈಲೆಂಟ್ ಆಗಿದೆ ಸರ್? ನೀವೇ ಕೇಳ್ಬಿಟ್ಟು ನವೆಂಬರ್ ಕ್ರಾಂತಿ ಆಗುತ್ತೆ ಸರ್. ಏನಾದ್ರ ಬಗ್ಗೆ ಸರ್ ಇವತ್ತು ಏನು ಸರ್, ರಾಮನಗರಡಿ ಅವರು ಏನೂ ಮಾತಾಡ್ತಿಲ್ಲ, ಯಾಕೆ ಸರ್ ಈ ವಿಚಾರ? ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿ. ನೀವು ಹೇಳಿ ಮಾತಿಲ್ಲ ಸರಿ ಬಂದ್ರೆ ಇಷ್ಟೆಲ್ಲ ಮಾತಾಡೋದು ಕೂಡ ಹೈಕಮಾಂಡ್ ಅಂದ್ರೆ ಒಂದಷ್ಟು ನೋಟಿಸನ್ನು ಕೊಡ್ತಾರೆ. ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಈ ರೀತಿ ಹೇಳಿಕೆಗಳನ್ನ ಕೊಡುವಂಥದ್ದು. ಅವರು ಅನೇಕ ಬಾರಿ ಹೇಳಿದ್ದಾರೆ. ಹೈಕಮಾಂಡ್ ಸುರ್ಜೇವಾಲಾ ಹೇಳಿದ್ದಾರೆ, ವೇಣುಗೋಪಾಲ್ ಹೇಳಿದ್ದಾರೆ, ನಮ್ಮ CM ಹೇಳಿದ್ದಾರೆ, DCM ಹೇಳಿದ್ದಾರೆ. ಅದನ್ನು ಮಾತಾಡ್ತಾರೆ. ಮಾತಾಡಿದಷ್ಟು ನಮ್ಗೆ ಹಾನಿ ಹೊರತು ನಮಗೇನಾದ್ರು ಲಾಭ ಆಗ್ತದೆ. ಸರ್, ಈಗ ಪಥಸಂಚಲನಕ್ಕೆ ಹೈಕೋರ್ಟ್ ಅವಕಾಶ ಮಾಡಿಕೊಡೋದು ಚಿತ್ತಾಪುರದಲ್ಲಿ CM ಅವರು ಮೇಲ್ಮನೆಗೆ ಹೋಗಿ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಹೈಕೋರ್ಟು ಆ ಥರ ಆದೇಶ ಮಾಡಿರ್ತಕ್ಕಂಥದ್ದು ಸರ್ಕ್ಯುಲರ್ ತಪ್ಪು ಅದಕ್ಕೆ ಮಾಡಬೇಕಾದ್ರೆ ಕಾನೂನು ತರಬೇಕು ಅಂತ ಹೈಕೋರ್ಟ್ ಇದೆ. ಮತ್ತು ಮುಖ್ಯಮಂತ್ರಿಗಳು ಅಪೀಲ್ ಹೋಗ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ. ಬಟ್ ಇಷ್ಟೊಂದು ಅವಶ್ಯಕತೆ ಇತ್ತ ಸರ್? ಯಾವಾಗಲೂ ಇಲ್ಲದ ನಿರ್ಬಂಧ ಅವಶ್ಯಕತೆ ಆವತ್ತಿನ ಮಟ್ಟಿಗೆ ಆ ರೀತಿ ಮಾಡಿದ್ವಿ. ಆದರೆ ಈಗ ಹೈಕೋರ್ಟ್ ಆ ರೀತಿ ಹೇಳಿದ್ರಿಂದ ಅಪೀಲ್ ಹೋಗೋದು ಅಥವಾ ಕಾನೂನು ತಿದ್ದುಪಡಿ ಸರ್. ಈ ವಿಚಾರ ಹಿಂದೆಯೇ ಜಗದೀಶ್ ಶೆಟ್ಟರ್ ಅವರು ಇರೋವಾಗಲೇ ಇದನ್ನು ಶಾಲಾ ಕಾಲೇಜುಗಳ ಆಟ ಮೈದಾನದಲ್ಲಿ ಅನುಮತಿ ಇಲ್ಲದೆ ಯಾರು ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಜಗದೀಶ್ ಶೆಟ್ಟರ್ ಅವರೇ ಹೇಳಿದರು.
ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಅದು ಈಗ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅಂತ. ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, JDSಗೂ ಆಗುತ್ತೆ, BJPಗೂ ಆಗುತ್ತೆ, ಸಂಘ ಸಂಸ್ಥೆಗಳಿಗೂ ಆಗುತ್ತೆ. ಸಂಘ ಸಂಸ್ಥೆಗಳಿಗೂ ಜಗದೀಶ್ ಶೆಟ್ಟರ್ ಅವರು ಹೊರಡಿರ್ತಕ್ಕಂಥ ಸರ್ಕ್ಯುಲರ್ ಅಷ್ಟೇ, ನಾವೇನು ಹೊಸದಾಗಿ ನೋಡ್ತಕ್ಕಂಥ ಅದು ನಮಗೂ ಅನ್ವಯ, ಒಬ್ಬರಿಗೆ ಅಲ್ಲ.